ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಕರ್ನಾಟಕ ಸೆಟ್ 2023 ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ, ದಟ್ ಯಾವೆಲ್ಲ ವಿಷಯಗಳನ್ನ ಈಕ್ವಲೆಂಟ್ ವಿಷಯಗಳು ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳೋದಾದ್ರೆ, ಈಗ 41 ವಿಷಯಗಳು ಏನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕರ್ನಾಟಕ ಸೆಟ್ ಎಕ್ಸಾಮ್ ತಗೋಬಹುದು ಅಂತೇಳಿ. ಸೊ ಸರಿನಾ, ಪರ್ಟಿಕ್ಯುಲರ್ಲಿ ಯಾವ ವಿಷಯಗಳನ್ನ ಓದಿದ್ರೆ ನೀವು ಯಾವ್ಯಾವ ವಿಷಯಗಳಿಗೆ ಅರ್ಜಿಯನ್ನ ಹಾಕ್ಬೋದು. ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಈಗ ನೋಡಿ, ಎಕನಾಮಿಕ್ಸ್ ಅಂತ ಇದೆ. ಬರೀ ಪೋಸ್ಟ್ ಗ್ರಾಜುಯೇಷನ್ ಇನ್ ಎಕನಾಮಿಕ್ಸ್ ಓದಿದ ಅಭ್ಯರ್ಥಿಗಳು ಅಷ್ಟೇ ಹಾಕ್ಬೇಕಾ, ಅಥವಾ ಇದಕ್ಕೆ ರಿಲೆವೆಂಟ್ ಇರುವಂತ ವಿಷಯಗಳು, ಎಕ್ಸಾಂಪಲ್ ಕೋಆಪರೇಷನ್ ಇದೆ ನೋಡಿ, ಸಹಕಾರ ಇದೆ. ಸೊ ಆ ಸಬ್ಜೆಕ್ಟ್ ನ ಓದಿದಂತ ಅಭ್ಯರ್ಥಿಗಳು ಹಾಕ್ಬೋದಾ ಅಂತ ಕೇಳಬಹುದು. 100% ಹಾಕ್ಬೋದು. ಸೊ ಇದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಇರ್ಬೋದು, ಸೈನ್ಸ್ ವಿಷಯಗಳು ಆಗಿರ್ಬೋದು, ಬಯಾಲಜಿ ವಿಷಯಗಳು ಆಗಿರ್ಬೋದು, ಈ ಆರ್ಕಿಯಾಲಜಿ ವಿಷಯಗಳು, ಬೇರೆ ಬೇರೆ ವಿಷಯಗಳು ಯಾವ್ಯಾವ ಇದಾವೆ ಈ ಕರ್ನಾಟಕ ಸರ್ಕಾರ ಕೊಟ್ಟಂತಹ ಈಕ್ವಲೆಂಟ್ ಅಂತ ಹೇಳಿ ಯಾವ್ಯಾವ ಡಿಗ್ರಿಗಳನ್ನ ಕರ್ನಾಟಕ ಸೆಟ್ ಎಕ್ಸಾಮ್ಗೆ ಅದು ನೇಮಿಂಗ್ ಮಾಡಿದೆ. ಸೊ ನಿಮ್ದು ಒಂದ್ ವೇಳೆ ಡಿಗ್ರಿ ಬಂದಿದ್ದೇ ಆಗಿದ್ರೆ ನೀವೆಲ್ಲರೂ ಏನ್ ಮಾಡ್ಬೋದು, ಕರ್ನಾಟಕ ಸೆಟ್ ಎಕ್ಸಾಮ್ ನ ತಗೋಬಹುದು. ಸೊ ಹಾಗಾದ್ರೆ ಯಾವೆಲ್ಲ ಡಿಗ್ರಿಗಳಿಗೆ ತತ್ಸಮಾನ ಡಿಗ್ರಿಗಳು ಅಂತೇಳಿ ಕರ್ನಾಟಕ ಗವರ್ನಮೆಂಟ್ ಅವರು ಕನ್ಸಿಡರ್ ಮಾಡಿದ್ದಾರೆ. ಸೊ ಯಾವೆಲ್ಲ ಡಿಗ್ರಿಗಳನ್ನ ನೀವು ಆಸ್ ಅ ಕರ್ನಾಟಕ ಸೆಟ್ ಎಕ್ಸಾಮ್ ನ ವಿಷಯವಾಗಿ ಬರೀಬಹುದು, ಇವೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ವಿಡಿಯೋನ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ತುಂಬಾ ಜನ ಆಸ್ಪಿರೆಂಟ್ಸ್ ಗಳು ಹೇಳ್ತಾ ಇದ್ರು, ಸರ್ ನಾವು ಈ ಒಂದು ಬಯಾಲಜಿಯನ್ನ ಓದಿದ್ದೇವೆ, ಅಥವಾ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ನ, ಆಯ್ತಾ, ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ನ ಓದಿದ್ದೇವೆ, ಸರಿನಾ, ಆರ್ಟ್ಸ್ ವಿಷಯಗಳಲ್ಲಿ ಈ ವಿಷಯಗಳನ್ನ ಬರೆದ್ರೆ ನಾವು ಈ ವಿಷಯಕ್ಕೆ ಎಕ್ಸಾಮ್ ನ ಬರಿಬೋದಾ, ಈ ರೀತಿ ಸುಮಾರು ಕ್ವಶನ್ಸ್ ಗಳಿತ್ತು. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಅದ್ರ ಮೇಲೆ ಒಂದು ಬೆಳಕು ಚೆಲ್ಲುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರಲಿ, ಕರ್ನಾಟಕ ಸೆಟ್ ಎಕ್ಸಾಮ್ ನ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳು ಇರ್ಬೋದು, ಹಾಗೇನೆ ಸರ್ಕಾರಿ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳು ಅಂತ ಹೇಳ್ತಾರಲ್ವಾ, GFGCs ಅಂತ ಹೇಳ್ತಾರೆ, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್. ಸೊ ಇಲ್ಲಿ ನಿಮಗೆ ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿ ಅಪಾಯಿಂಟ್ಮೆಂಟ್ ಆಗೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಈ ಕರ್ನಾಟಕ ಸೆಟ್ ಎಕ್ಸಾಮ್ ನ ಪಾಸ್ ಆಗೋದ್ರಿಂದ ನಿಮಗೆ ಈ ವಿಶ್ವವಿದ್ಯಾಲಯಗಳಲ್ಲಿ ಹಾಗೆ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಯಾವಾಗ ನೇಮಕಾತಿ ಅಧಿಸೂಚನೆಗಳನ್ನ ಹೊರಡಿಸ್ತಾರಲ್ವಾ, ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಹೊರಡಿಸ್ತಾರಲ್ವಾ, ಸೊ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಹಾಕೋದಿಕ್ಕೆ ಕರ್ನಾಟಕ ಸೆಟ್ ಬೇಕೇ ಬೇಕಾಗುತ್ತೆ. ಸೊ ಇದೊಂದು ನಿಮಗೆ ಎಂಟ್ರಿ ಟಿಕೆಟ್ ತರ ಕೆಲಸ ಮಾಡುತ್ತೆ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಈ ಸಲದ ಕರ್ನಾಟಕ ಸೆಟ್ ಅನ್ನ ಹೇಗಾದ್ರೂ ಮಾಡಿ ನೀವು ಕ್ವಾಲಿಫೈ ಮಾಡ್ಕೊಳ್ಳಿ. ಸೊ ಬಿಕಾಸ್ ನೋಟಿಫಿಕೇಶನ್ ಏನಾಗ್ತಾ ಇದೆ, ಖಂಡಿತ ಸ್ವಲ್ಪ ದಿನಗಳಲ್ಲೇ ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಬಿಕಾಸ್ ಮುಂದಿನ ವರ್ಷದ ಅಕಾಡೆಮಿಕ್ ಇಯರ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳನ್ನ ಕಳಿಸ್ಬೇಕಾಗತ್ತೆ ಸರ್ಕಾರದವರು, ಬಿಕಾಸ್ ಅತಿಥಿ ಉಪನ್ಯಾಸಕರಿಂದನೇ ಎಲ್ಲ ಕೆಲಸ ಮಾಡ್ಸಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ ನಿಮಗೆ, ಇದನ್ನ ಹೇಗಾದ್ರೂ ಮಾಡಿ ಕ್ವಾಲಿಫೈ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ನೋಡಿ, ಇಲ್ಲಿ ಹೇಳ್ತಾ ಇದಾರೆ, ಈಗ ಎಕನಾಮಿಕ್ಸ್ ನ ಯಾರ್ಯಾರು ಬರಿಬಹುದು ಅಂತ ಗೊತ್ತಾಯ್ತು. ಎಕನಾಮಿಕ್ಸ್ PG ಓದಿದಂತ ಅಭ್ಯರ್ಥಿಗಳು, ಜೊತೆಗೆ ಫೈನಲ್ ಇಯರ್ ಅಲ್ಲಿ ಅಪಿಯರಿಂಗ್ ಆಗ್ತಾ ಇರುವಂತ ಅಭ್ಯರ್ಥಿಗಳು, ಜೊತೆಗೆ ಕೋಆಪರೇಷನ್ ಪೋಸ್ಟ್ ಗ್ರಾಜುಯೇಷನ್ ಮತ್ತೆ ಎಕನಾಮಿಕ್ ರಿಲೇಟೆಡ್ ಎನಿ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೆಲ್ಲರೂ ಏನ್ ಮಾಡಬಹುದು, ಎಕನಾಮಿಕ್ಸ್ ನ ಕೆಸೆಟ್ ಅಲ್ಲಿ ತಗೋಬಹುದು. ಹಾಗೇನೆ ಮ್ಯಾನೇಜ್ಮೆಂಟ್ ನೋಡಿ, ಬಹಳ ಒಂದು ಆಯ್ತಾ ಅಪ್ಡೇಟ್ ಅಂತಾನೆ ಹೇಳ್ಬೋದು, ಬಿಗ್ ಅಪ್ಡೇಟ್. PG ಡಿಪ್ಲೊಮಾ ಓದಿದಂತ ಅಭ್ಯರ್ಥಿಗಳು ಯಾವ ವಿಷಯದಲ್ಲಿ, ಮ್ಯಾನೇಜ್ಮೆಂಟ್ ವಿಷಯದಲ್ಲಿ, ಸರಿನಾ. ಸೊ ಹೂ ಹ್ಯಾವ್ ಕಂಪ್ಲೀಟೆಡ್ ಅಥವಾ ಅಪಿಯರಿಂಗ್ ಇನ್ ದೇರ್ 2-year ಮಾಸ್ಟರ್ ಡಿಗ್ರಿ ಆರ್ PG ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎನಿ ಸಬ್ಜೆಕ್ಟ್, ದೇ ಆರ್ ಏಬಲ್ ಟು ರೈಟ್ ಈ ಮ್ಯಾನೇಜ್ಮೆಂಟ್ ಕೆಸೆಟ್. ಹಾಗೇನೆ ಈ ಜನಪದ ಫೋಕ್ಲೋರ್ ಅಂತ ಹೇಳ್ತಾರಲ್ವಾ, ಸೊ ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂತ ಹೇಳೋದಾದ್ರೆ ನೋಡಿ, ಪಟ್ಟಿ ದೊಡ್ಡದಿದೆ. ಯಾರ್ಯಾರು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ಯಾವೆಲ್ಲ ವಿಷಯಗಳಲ್ಲಿ, ಹಾಗೇನೆ ಸೆಕೆಂಡ್ ಇಯರ್ ಅನ್ನು ಓದ್ತಾ ಇದ್ದೀರಾ ಅಥವಾ ಫೈನಲ್ ಇಯರ್ ಎಕ್ಸಾಮ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತಹ ಅಭ್ಯರ್ಥಿಗಳು, ಫೋಕ್ಲೋರ್ ಆಗಿರ್ಬೋದು, ಕನ್ನಡ ಆಯ್ತಾ, MA ಕನ್ನಡ ಓದಿದಂತವರು, ಹಾಗೇನೆ ಜಾನಪದ, ಕನ್ನಡ ಜನಪದ, ಹಾಗೇನೆ ಓಕೆ ಜನಪದ ಸಾಹಿತ್ಯ, ಅದರ್ ರಿಲೇಟೆಡ್ ಸಬ್ಜೆಕ್ಟ್ಸ್. ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಫಿಸಿಕಲ್ ಸೈನ್ಸ್ ನೋಡಿ, ಫಿಸಿಕಲ್ ಸೈನ್ಸ್ ನ ತುಂಬಾ ದೊಡ್ಡ ಲಿಸ್ಟ್ ಇದೆ. ಸೊ ಹೂ ಹ್ಯಾವ್ ಕಂಪ್ಲೀಟೆಡ್ ಮಾಸ್ಟರ್ ಡಿಗ್ರಿ ಅಥವಾ ಅಪಿಯರಿಂಗ್ ಇನ್ ದ ಸಬ್ಜೆಕ್ಟ್ಸ್ ಸಚ್ ಆಸ್ ಫಿಸಿಕ್ಸ್, electronics, atomic molecular physics, classical dynamics, condensed matter physics, electromagnetic, experimental design, nuclear, space and particle physics and quantum physics, thermodynamics, astronomy, astrophysics, material science and other related physics. any ವಿಷಯಗಳು ಇತ್ತು ಅಂತಂದ್ರೆ you are eligible to take the physical science ವಿಷಯ. ಸೊ ಆಸ್ಪಿರೆಂಟ್ಸ್, ಕರ್ನಾಟಕ ಸೆಟ್ ಎಕ್ಸಾಮ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, 2 ಪೇಪರ್ಗಳು ಇರ್ತವೆ. ಮೊದಲನೇ ಪೇಪರ್ನ ಏನಂತ ಕರೀತಾರೆ, ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಆರ್ ರಿಸರ್ಚ್ ಆಪ್ಟಿಟ್ಯೂಡ್, ಟೀಚಿಂಗ್ ಆಪ್ಟಿಟ್ಯೂಡ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಜನರಲ್ ಪೇಪರ್ ಅಂತ ನಾವು ಕರೆಯೋಣ. ನೋಡಿ, ಜನರಲ್ ಪೇಪರ್ ಅಂತ ಹೇಳಿ ಕರೀತಾರೆ, ಸರಿನಾ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ದಿಸ್ ಇಸ್ ದ ಸಿಲೆಬಸ್ ಆಫ್ ಜನರಲ್ ಪೇಪರ್.
ಸೊ ಇದರಲ್ಲಿ 10 ಯೂನಿಟ್ಗಳು ಇರ್ತವೆ. ಇದು ಎಲ್ಲರಿಗೆ ಕಾಮನ್ ಆಗಿರುವಂತಹ ಒಂದು ಪೇಪರ್. ನೀವು ಯಾವುದೇ ಸಬ್ಜೆಕ್ಟ್ ಇರಲಿ, ಜನರಲ್ ಪೇಪರ್ ಇಸ್ ದಿ ಕಾಮನ್ ಸಬ್ಜೆಕ್ಟ್ ಫಾರ್ ಎವ್ರಿ ಒನ್. ಸೊ ಅನದರ್ ಸಬ್ಜೆಕ್ಟ್ ಯಾವುದು ಅಂತ ಹೇಳೋದಾದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ ಸರ್ನ, ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಇದರಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ? 100 ಕ್ವಶನ್ಸ್ ಇಂಟು 2 ಮಾರ್ಕ್ಸ್ ಇರ್ತವೆ. ಸೊ ಟೋಟಲಿ 200 ಮಾರ್ಕ್ಸ್ ಸಬ್ಜೆಕ್ಟ್ ಪೇಪರ್. ಅಂಡ್ ಇದರಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ? 50 ಕ್ವಶನ್ ಇಂಟು 2 ಮಾರ್ಕ್ಸ್ ಅಂತಂದ್ರೆ 100 ಮಾರ್ಕ್ಸ್. ಸೊ 300ಗೆ ಯಾರು ಹೈಯೆಸ್ಟ್ ತೆಗಿತೀರಾ ನಿಮ್ಮ ರಿಸರ್ವೇಶನ್ ವೈಸ್ ನಿಮ್ಮನ್ನ ಏನ್ ಮಾಡ್ತಾರೆ, ಕರ್ನಾಟಕ ಸೆಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅಂತ ಹೇಳಿ ನಿಮ್ಮನ್ನ ರಿಕಗ್ನೈಸ್ ಮಾಡ್ತಾರೆ ಆಸ್ಪಿರೆಂಟ್ಸ್. ಸೊ ಈ ಒಂದು ಪೇಪರ್ 1 ನಲ್ಲಿ 10 ಯೂನಿಟ್ಗಳು ಇದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಓಕೆ, ಕಾಂಪ್ರಿಹೆನ್ಷನ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ, ಡೇಟಾ ಇಂಟರ್ಪ್ರಿಟೇಷನ್, ICT, ಪೀಪಲ್ ಎನ್ವೈರನ್ಮೆಂಟ್ ಮತ್ತೆ ಹೈಯರ್ ಎಜುಕೇಶನ್. ಈ ಪ್ರತಿಯೊಂದು ಯೂನಿಟ್ಗಳ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಹಾಗೇನೆ MCQsಗಳು, MCQs ಪ್ರತಿಯೊಂದು ಯೂನಿಟ್ ಮೇಲೆ ಮಲ್ಟಿ ಚಾಯ್ಸ್ ಕ್ವಶನ್ಸ್ಗಳು ವಿತ್ ಕೀ ಆನ್ಸರ್ಸ್, ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಸೊಲ್ಯೂಷನ್ಸ್ ಅಥವಾ ಎಕ್ಸ್ಪ್ಲನೇಷನ್, ಎಸ್ಪೆಷಲಿ ಮ್ಯಾಥ್ಸ್ಗೆ, ರೀಸನಿಂಗಿಗೆ, ಓಕೆ, ಈ ಲಾಜಿಕಲ್ ಆಪ್ಟಿಟ್ಯೂಡ್ಗೆಲ್ಲ ಸೊಲ್ಯೂಷನ್ ಸಹ, ಈ ಒಂದು ಎಕ್ಸ್ಪ್ಲನೇಷನ್ ಸಹ ಸಿಗುತ್ತೆ. ಈ ಕೇವಲ MCQs ಬೇಕಾದಂತ ಅಭ್ಯರ್ಥಿಗಳು ಏನ್ ಮಾಡಬೇಕಾಗುತ್ತೆ, 99 ರುಪೀಸ್ನ ಪೇ ಮಾಡೋದ್ರ ಮೂಲಕ ನೀವು ಪಡಿಬಹುದು. ಸೊ ಇದರಲ್ಲಿ ನಿಮಗೆ ಯೂನಿಟ್ ನಂಬರ್ 1 ಇಂದ ಹಿಡ್ಕೊಂಡು ಅಪ್ ಟು ಯೂನಿಟ್ ನಂಬರ್ 10 ಯೂನಿಟ್ಸ್ ಗಳೇನಿದಾವೆ, ಈ ಪ್ರತಿಯೊಂದು ಯೂನಿಟ್ಗಳ MCQsಗಳು ಸಿಗ್ತವೆ ವಿತ್ ಕೀ ಆನ್ಸರ್ ಸಿಗುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್ ಸೊಲ್ಯೂಷನ್ ಸಹ, ಅಂದ್ರೆ ಈ ಟಫ್ ವಿಷಯಗಳು ಏನಿದಾವೆ, ಮ್ಯಾಥಮೆಟಿಕ್ ವಿಷಯಗಳೇನಿದಾವೆ ಅದಕ್ಕೆ ಸೊಲ್ಯೂಷನ್ ಸಹ ಸಿಗುತ್ತೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸಿಗುತ್ತೆ ನೋಡಿ. ಸೊ ಇದನ್ನ ಕನ್ನಡ ಮೀಡಿಯಂ ಸಹ ತಗೋಬಹುದು, ಏನ್ ತೊಂದರೆ ಇಲ್ಲ, ಓದಿ ಅರ್ಥ ಮಾಡ್ಕೊಂಡು ಬರಿತೀವಿ ಅನ್ನೋದಾಗಿತ್ತು ಅಂತಂದ್ರೆ. ಬಟ್ ಮುಖ್ಯವಾಗಿ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು MCQsಗಳು, ಕೀ ಆನ್ಸರ್ಗಳು ವಿತ್ ಈ ಲಾಜಿಕಲ್ ರೀಸನಿಂಗ್ ಅಂತ ವಿಷಯಗಳಿಗೆಲ್ಲ ಸೊಲ್ಯೂಷನ್ ಸಹ ಸಿಗುತ್ತೆ ಕೇವಲ 99 ರುಪೀಸ್ ಅಲ್ಲಿ. ಸರಿನಾ ಫ್ರೆಂಡ್ಸ್? ಓಕೆ. ಹಾಗೇನೆ MCQ ಸಹ ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PDF ಸಹ ಬೇಕು. ಇದರಲ್ಲಿ ನಿಮಗೆ ಪೇಪರ್ 1 ಇಂದು 2014 ಇಂದ ಹಿಡ್ಕೊಂಡು 2021 ವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್, ಹಾಗೆ ಲಾಸ್ಟ್ ಇಯರ್ ಫೈನಲ್ ಇಯರ್ ಕಟ್ ಆಫ್ ಏನಿತ್ತು, ಫೈನಲ್ ಏನು 2021ರಲ್ಲಿ ನಡೆದಿತ್ತಲ್ವಾ KCET, ಅದರಲ್ಲಿ ಕಟ್ ಆಫ್ ಏನಿತ್ತು ಅದು, ಹಾಗೆ ಒಂದು ಸಿಲೆಬಸ್ ಕಾಪಿ, ಇದೆಲ್ಲ ಸಿಗುತ್ತೆ ನಿಮಗೆ. ಇದನ್ನು ಸಹ 99 ರುಪೀಸ್ ಇರುತ್ತೆ. ಸೊ ಎರಡು ಬೇಕು ಅಂತಂದ್ರೆ 198 ರುಪೀಸ್ ಆಗುತ್ತೆ. ಸೊ ಬೇಕಾದ ಅಭ್ಯರ್ಥಿಗಳು ಏನ್ ಮಾಡಿ, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಯು ಕ್ಯಾನ್ ಗೆಟ್ ಐದರ್ MCQ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆರ್ ಬೋತ್. ಸರಿನಾ ಫ್ರೆಂಡ್ಸ್? ಸೊ ಎರಡು ಬೇಕು ಅಂದ್ರೆ 198 ಆಗುತ್ತೆ. ಸಿಂಗಲ್ ಐದರ್ ಒಂದು MCQ ಸೀರೀಸ್ ಬೇಕು, ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಯ್ತಾ, ಎರಡರಲ್ಲಿ ಒಂದು ಬೇಕು ಅಂತಂದ್ರೆ 99 ರುಪೀಸ್ಗೆ ಸಿಗುತ್ತೆ. ಎರಡು ಬೇಕು ಅಂದ್ರೆ 198. ಸೊ ಬೇಕಾದ ಅಭ್ಯರ್ಥಿಗಳು ಏನ್ ಮಾಡಿ, 9483122319 ಇಲ್ಲಿ ಮೊಬೈಲ್ ನಂಬರ್ ಇದೆ ನೋಡಿ, ಈ ನಂಬರ್ಗೆ ವಾಟ್ಸ್ಆಪ್ ಮಾಡಬೇಕಾಗುತ್ತೆ. ವಾಟ್ಸ್ಆಪ್ ಮಾತ್ರ ಇರುತ್ತೆ, ವಾಟ್ಸ್ಆಪ್ ಮಾಡಿ. ಸೊ ಯು ಕ್ಯಾನ್ ಗೆಟ್ ಐದರ್ MCQ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆರ್ ಬೋತ್ ಆಸ್ಪಿರೆಂಟ್ಸ್. ಹಾಗೇನೆ ಈಗ ನೋಡೋಣ ಮ್ಯಾಥಮೆಟಿಕಲ್ ಸೈನ್ಸ್ ಯಾವ್ಯಾವ ಈಕ್ವಲೆಂಟ್ ಅಂತ ಹೇಳಿ. ಸೊ ನೋಡ್ತಾ ಇರಬಹುದು ಆಸ್ಪಿರೆಂಟ್ಸ್, ಹೂ ಹ್ಯಾವ್ ಕಂಪ್ಲೀಟೆಡ್ ಅಪಿಯರಿಂಗ್ ಇನ್ 2 year ಮಾಸ್ಟರ್ ಡಿಗ್ರಿ ಇನ್ ಪ್ಯೂರ್ ಮ್ಯಾಥ್ಸ್, ಸ್ಟಾಟ್ಸ್, ಅಪ್ಲೈಡ್ ಮ್ಯಾಥ್ಸ್, ಮ್ಯಾಥ್ಸ್ ವಿತ್ CS, ಕಂಪ್ಯೂಟರ್ ಸೈನ್ಸ್ ನ ಓದಿದ ಅಭ್ಯರ್ಥಿ ಪ್ಲಸ್ ಅದರಲ್ಲಿ ಮ್ಯಾಥ್ಸ್ ಓದಿರ್ತಾರಲ್ವಾ ಒಂದು ಸಬ್ಜೆಕ್ಟ್ ಆಗಿ ಅವರು, ಅಥವಾ ಮ್ಯಾಥ್ಸ್ ರಿಲೇಟೆಡ್ ಯಾವುದೇ ಒಂದು ವಿಷಯ ಇದ್ರೆ ದೇ ಆರ್ ಎಲಿಜಿಬಲ್ ಟು ಟೇಕ್ ದಿ ಮ್ಯಾಥಮೆಟಿಕಲ್ ಸೈನ್ಸ್. ಹಾಗೇನೆ ಕೆಮಿಕಲ್ ಸೈನ್ಸ್ ನೋಡೋದಾದ್ರೆ, ಕ್ಯಾಂಡಿಡೇಟ್ ಹೂ ಆರ್ ಕಂಪ್ಲೀಟೆಡ್ ಆರ್ ಅಪಿಯರಿಂಗ್ ಇನ್ ದ ಕೆಮಿಸ್ಟ್ರಿ, ಕೆಮಿಕಲ್ ಸೈನ್ಸ್, ಅನಾಲಿಟಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಹಾಗೆ ಅಪ್ಲೈಡ್ ಕೆಮಿಸ್ಟ್ರಿ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ, ಮರೀನ್ ಕೆಮಿಸ್ಟ್ರಿ, ಫಾರ್ಮಾಸ್ಯೂಟಿಕಲ್, ಹಾಗೆ ಬಯಾಲಜಿಕಲ್ ಕೆಮಿಸ್ಟ್ರಿ, ಅದರ್ ರಿಲೇಟೆಡ್ ಎನಿ ಕೆಮಿಸ್ಟ್ರಿ ಆರ್ ಎಲಿಜಿಬಲ್ ಟು ಟೇಕ್ ದಿ ಕೆಮಿಸ್ಟ್ರಿ, ಕೆಮಿಕಲ್ ಸೈನ್ಸಸ್. ಹಾಗೆ ಲೈಫ್ ಸೈನ್ಸಸ್ ನೋಡೋದಾದ್ರೆ ಬಯೋಕೆಮಿಸ್ಟ್ರಿ, ಬಯೋಲಜಿ, ಬಯೋಟೆಕ್ನಾಲಜಿ, ಓಕೆ, ಬಯೋಡೈವರ್ಸಿಟಿ ಅಂಡ್ ಟ್ಯಾಕ್ಸಾನಮಿ, ಬಾಟ್ನಿ, ಜೆನೆಟಿಕ್ಸ್, ಹಾಗೆ ಮೈಕ್ರೋಬಯಾಲಜಿ, ಫಿಸಿಯಾಲಜಿ, ಝಾಲಜಿ, ಫಿಶರಿ ಸೈನ್ಸ್, ಅನಿಮಲ್ ಬಯಾಲಜಿ, ಮರೀನ್ ಬಯಾಲಜಿ, ಅಪ್ಲೈಡ್ ಜೆನೆಟಿಕ್ಸ್ ಅಂಡ್ ಅದರ್ ರಿಲೇಟೆಡ್ ಎನಿ ಏನು ನಿಮ್ದು ಸಬ್ಜೆಕ್ಟ್ ಇತ್ತು ಅಂತಂದ್ರೆ ಯು ಆರ್ ಎಲಿಜಿಬಲ್ ಟು ಟೇಕ್ ದಿ ಲೈಫ್ ಸೈನ್ಸ್ ಸಬ್ಜೆಕ್ಟ್ ಆಸ್ಪಿರೆಂಟ್ಸ್. ಹಾಗೆ ಅರ್ಥ ಸೈನ್ಸ್ ನೋಡ್ತಾ ಇರಬಹುದು, ಜಿಯೋಗ್ರಫಿ, ಅಪ್ಲೈಡ್ ಜಿಯೋಗ್ರಫಿ, ಜಿಯೋ ಫಿಸಿಕ್ಸ್, ಮಿಟಿಯೋರಾಲಜಿ, ಓಷನೋಗ್ರಫಿ, ಹಾಗೆ ಫಿಸಿಕಲ್ ಜಿಯೋಗ್ರಫಿ, ಅರ್ಥ ಸೈನ್ಸ್, ಅರ್ತ್ ಅಟ್ಮಾಸ್ಫಿಯರಿಕ್ ಸೈನ್ಸ್, ಅರ್ಥ ಸೈನ್ಸ್ ರಿಲೇಟೆಡ್, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮರೀನ್ ಜಿಯೋಲಜಿ, ಪೆಟ್ರೋಲಿಯಂ ಜಿಯೋಲಜಿ, ಈ ಜಿಯೋ ಇನ್ಫಾರ್ಮೆಟಿಕ್ಸ್, GIS, ಅಪ್ಲೈಡ್ ಜಿಯೋಕೆಮಿಸ್ಟ್ರಿ, ಜಿಯೋಗ್ರಫಿ ಅಂಡ್ ಅದರ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಕ್ಯಾನ್ ಟೇಕ್ ದಿ ಕರ್ನಾಟಕ ಸೆಟ್ ಅರ್ಥ ಸೈನ್ಸಸ್. ಹಾಗೆಯೇ ಆರ್ಕಿಯಾಲಜಿಯನ್ನು ಹೇಳೋದಾದ್ರೆ, ಹೂ ಹ್ಯಾವ್ ಸ್ಟಡೀಡ್ ಅಥವಾ ಹೂ ಆರ್ ಇನ್ ದ ಸೆಕೆಂಡ್ ಇಯರ್ ಆಫ್ ಆರ್ಕಿಯಾಲಜಿ, ಏನ್ಶಿಯಂಟ್ ಆರ್ಕಿಯಾಲಜಿ, ಹಿಸ್ಟರಿ ಅಂಡ್ ಆರ್ಕಿಯಾಲಜಿ, ಎಪಿಗ್ರಾಫಿ, culture and archaeology or other related history related any subject are able to write the archaeology aspirants. ಹಾಗೇನೆ aspirants ಈ ಒಂದು ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ಅಂಡ್ ಅಪಿಯರಿಂಗ್
ಇನ್ ದ ಡಿಗ್ರಿ ಆಫ್ ವುಮೆನ್ ಸ್ಟಡೀಸ್. ಓಕೆ, ಮಹಿಳಾ ಅಧ್ಯಯನ ಆಗಿರ್ಬೋದು. ಹಾಗೇನೆ ಮಾಸ್ಟರ್ ಡಿಗ್ರಿ ಇನ್ ಹ್ಯುಮ್ಯಾನಿಟೀಸ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್. ಸರಿನಾ? ಹ್ಯುಮ್ಯಾನಿಟೀಸ್ ನಲ್ಲಿ ಲ್ಯಾಂಗ್ವೇಜ್ ಓದಿದಂತ ಅಭ್ಯರ್ಥಿಗಳೆಲ್ಲ ಸೋಷಿಯಲ್ ಸೈನ್ಸ್ ವಿತ್ ಏನು ಓದಿರ್ತಾರಲ್ವಾ ಅಂತಹ ಅಭ್ಯರ್ಥಿಗಳೆಲ್ಲ ಈ ವುಮೆನ್ ಸ್ಟಡೀಸ್ ಪತ್ರಿಕೆಯನ್ನ ಕರ್ನಾಟಕ ಸೆಟ್ ವಿಷಯಗಳಾಗಿ ತಗೋಬಹುದು ಆಸ್ಪಿರೆಂಟ್ಸ್. ಸರಿನಾ? ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಯಾವೆಲ್ಲ ವಿಷಯಗಳ ಅಭ್ಯರ್ಥಿಗಳು ಏನೇನು ತಗೋಬಹುದು ಅಂತ ಹೇಳಿ. ಈ ಡೀಟೇಲ್ ಆಗಿರುವಂತಹ PDF ಕಾಪಿ ಬೇಕು ಅನ್ನೋದಾಗಿದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ. ಯಾವುದು ಈ ಇಷ್ಟೊತ್ತು ನಾವೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಲ್ವಾ ಅದು. ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲೈಸಿಸ್ ನಾವು ಮಾಡ್ತಾ ಇದ್ದೇವೆ. ಸೊ ಆ ಎಲ್ಲ ವಿಡಿಯೋಗಳು ಕಾಮೆಂಟ್ ಸೆಕ್ಷನ್ ಅಲ್ಲಿ KSET UGC NET 2023 ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ನ ಮಾಡಿದ್ದೇವೆ. ಸೊ ಅಲ್ಲಿ ಹೋಗಿ ನೋಡ್ಕೋಬಹುದು. ಸೊ ಒನ್ಸ್ ಅಗೇನ್ ಹೇಳ್ತಾ ಇದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಗೇನೆ ಚಾಪ್ಟರ್ ವೈಸ್ MCQs ಇನ್ ಇಂಗ್ಲಿಷ್ ಮೀಡಿಯಂ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಸರ್ನಾಸ್ ಫ್ರೆಂಡ್ಸ್ 198 ರುಪೀಸ್ಗೆ ನಿಮಗೆ PDF ರೂಪದಲ್ಲಿ ಸಿಗುತ್ತೆ. ಸೊ ಮಾಡಬೇಕಾಗಿರೋದೇನು, 94831 ಓಕೆ 94831222319 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೇನೆ ಆಯ್ತಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂದ್ರೆ ಅದಕ್ಕೆ 99 ಇರುತ್ತೆ, MCQs ಮಾತ್ರ ಬೇಕು ಅಂದ್ರೆ 99 ಇರುತ್ತೆ ನೋಡಿ ಆಸ್ಪಿರೆಂಟ್ಸ್. ಸರಿನಾ? ಸೊ ಬೇಕಾದಂತ ಅಭ್ಯರ್ಥಿಗಳು ಈ ನಂಬರ್ಗೆ ವಾಟ್ಸಪ್ ಮಾಡಿ ಈ ಪ್ರತ್ಯೇಕವಾಗಿರುವಂತಹ ಶುಲ್ಕವನ್ನು ಪೇ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್. ಸೊ ಈ ರೀತಿ ಮಾಡೋದ್ರಿಂದ ಬಹಳ ಏನು ಕಡಿಮೆ ಟೈಮ್ ಇದೆ ನಿಮಗೆ. ಪೇಪರ್ 1 ಆಯ್ತಾ, ಪ್ರತಿಯೊಂದು ಯೂನಿಟ್ ವೈಸ್ ನಿಮಗೆ ಅಲ್ಲಿ MCQs ಗಳನ್ನ ವಿತ್ ಕೀ ಆನ್ಸರ್ ಹಾಗೆ ಕೆಲವೊಂದು ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ ಗಳಿಗೆ ಸೊಲ್ಯೂಷನ್ ಸಹ ಕೊಟ್ಟಿರೋದ್ರಿಂದ ಕಡಿಮೆ ಟೈಮ್ ಅಲ್ಲಿನೇ ನೀವು ಅದನ್ನ ಆಯ್ತಾ ಓದ್ಕೊಂಡು ಏನ್ ಮಾಡ್ಬೋದು, ಆರಾಮಾಗಿ ಅದನ್ನ ಕ್ವಾಲಿಫೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಆಸ್ಪಿರೆಂಟ್ಸ್. ಸೊ ಪ್ರತಿಯೊಂದು ಟಾಪಿಕ್ಸ್ ಗಳೇನಿದಾವೆ ಅದ್ರ ಮೇಲೆ MCQs ಗಳನ್ನ ಕವರ್ ಮಾಡಿದ್ದೇವೆ ವಿತ್ ಕೀ ಆನ್ಸರ್ಸ್. ಸೊ ನಿಮಗೆ ಅದು ಬಹಳ ಬೆನಿಫಿಟ್ ಆಗುತ್ತೆ ಆಸ್ಪಿರೆಂಟ್ಸ್. ಸೊ ಅದನ್ನೆಲ್ಲ ನೋಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಳ್ಳೋದ್ರಿಂದನೂ ಇನ್ನೂ ನಿಮಗೆ ಒಂದು ಕಾಂಪ್ರಿಹೆನ್ಸಿವ್ ನಾಲೆಜ್ 360 ಡಿಗ್ರಿ ನಾಲೆಜ್ ಸಹ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಬೇಕಾದಂತ ಅಭ್ಯರ್ಥಿಗಳು 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಹಾಗೇನೆ ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಪೇಪರ್ಗಳಿಗೆ 99 ಇರುತ್ತೆ. ಐದರ್ ಇಟ್ ಈಸ್ previous year question paper or MCQ series. Sarina aspirants, thank you for listening. God bless you all.